ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಆಫ್ ಇನರ್ಷಿಯಾ. ಇನರ್ಷಿಯಾ ಅರ್ಥ ಮಾಡ್ಕೊಳಕ್ಕೆ ಒಂದಿಲ್ಲ ಎಕ್ಸ್ಪೆರಿಮೆಂಟು. ಹೆಸರೇನಂತ ಹೇಳಿದ್ರೆ ಗೆಲಿಲಿಯೋಸ್ ಇನ್ಕ್ಲೈನ್ ಪ್ಲೇನ್. ಗೆಲಿಲಿಯೋ ಅಂತ ಹೇಳಿದ್ರೆ ಒಬ್ಬರು ಸೈಂಟಿಸ್ಟ್ ಹೆಸರು ಇದು. ಅವ್ರು ಮಾಡಿರೋಂಥ ಇದು ಒಂದು ಎಕ್ಸ್ಪೆರಿಮೆಂಟ್. ಆಯಿತಾ? ಏನು ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ಒಂದು ಬಿಲೆಟ್ಸ್ ಬಾಲ್ನ ಒಂದು ಪ್ಲೇನಿಂದ, ಇದನ್ನು ಪ್ಲೇನ್ 1 ಅಂತ ಕರಿತೀವಿ, ಇದನ್ನು ನಾವು ಪ್ಲೇನ್ 2 ಅಂತ ಹೇಳಿ ಕರೆಯೋಣ. ಸರಿನಾ? ಒಂದು ಕಡೆಯಿಂದ ಬಿಲೆಟ್ಸ್ ಬಾಲ್ ಬಿಡ್ತೀವಿ, ಫಿಕ್ಸ್ಡ್ ಹೈಟ್, ಈ ಹೈಟ್ ಫಿಕ್ಸ್ ಆಗಿದೆ. ಈ ಹೈಟಿಂದ ಬಿಟ್ಟು ಈ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ. ಅಷ್ಟೇ, ಇನ್ನೇನಿಲ್ಲ. ಒಂದು ಕಡೆಯಿಂದ ಬಿಲೆಟ್ಸ್ ಬಾಲ್ ಬಿಟ್ಟು ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆಯಿತಾ? ಅದನ್ನು ನೋಡಿ ಬರ್ಕೊತೀವಿ. ಪ್ರೊಸೀಜರ್: ಅ ಬಿಲೆಟ್ಸ್ ಬಾಲ್ ಇಸ್ ಲೆಟ್ ಗೋ ಡೌನ್ ಎನ್ ಇನ್ಕ್ಲೈನ್ ಪ್ಲೇನ್ 1 ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್. ಇಲ್ಲಿಂದ ಬಿಡ್ತಾ ಇದ್ದೀವಿ ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ಅದು ನಿಮ್ಗೆ ಕಾಣ್ತಾ ಇಲ್ಲ, ಮಾರ್ಕ್ ಮಾಡಿದ್ದೀನಿ ಅಲ್ಲಿ. ಅಬ್ಸರ್ವ್ ಟು ವಾಟ್ ಹೈಟ್ ಇಟ್ ಕ್ಲೈಮ್ಸ್ ಅಪ್ ಅಟ್ ದ ಅದರ್ ಎಂಡ್ ಆನ್ ದ ಇನ್ಕ್ಲೈನ್ ಪ್ಲೇನ್. ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಅದನ್ನು ಬರ್ಕೊಳ್ಳೋಣ. ದ ಎಕ್ಸ್ಪೆರಿಮೆಂಟ್ ಇಸ್ ರಿಪೀಟೆಡ್ ಬೈ ಚೇಂಜಿಂಗ್ ದ ಸ್ಲೋಪ್ ಆಫ್ ದ ಇನ್ಕ್ಲೈನ್ ಪ್ಲೇನ್. ಸ್ಲೋಪ್ ಅಂತ ಹೇಳಿದ್ರೆ ಇನ್ನು ನೋಡಿ, ಇದು ದಿಸ್ ಇಸ್ ಅ ಸ್ಲೋಪ್. ಈ ಆ್ಯಂಗಲ್ ಇರುತ್ತಲ್ಲ, ಸ್ಲೋಪ್ ಅದು. ಇಲ್ಲಿ ನೋಡ್ಬೋದು, ಈ ಆ್ಯಂಗಲ್ ನೋಡಿ, ಈ ಸ್ಲೋಪ್ ನೋಡಿ, ಇಲ್ಲಿ ಸ್ಲೋಪ್ ನೋಡಿ, ಮತ್ತು ಇಲ್ಲಿ ಸ್ಲೋಪ್ ನೋಡಿ, ಕಮ್ಮಿ ಹಾಕೊಂಡು ಹೋಗ್ತಾ ಇದೆಯಲ್ಲ, ಇದಕ್ಕೆ ನಾವು ಸ್ಲೋಪ್ ಅಂತ ಹೇಳ್ತೀವಿ ಅಲ್ವಾ? ಸೊ ಈ ಥರ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರೋಂಗೆ ಈ ಬಿಲೆಟ್ಸ್ ಬಾಲ್ ಬೇರಿಂಗ್ ಅಲ್ಲ, ಬಿಲೆಟ್ಸ್ ಬಾಲು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆಯಿತಾ? ಇವಾಗ ನೀವು ಮೊದಲೇ ವಿಡಿಯೋ ನೋಡಿ. ಇಲ್ಲಿವರೆಗೂ ಹೋಯ್ತದೋ ಹತ್ತತ್ರ ಇಲ್ಲಿವರೆಗೂ ಅಲ್ವಾ? ಒಂದು 15 ಸೆಂಟಿಮೀಟ್ರು. ಮತ್ತು ಮುಂದೆ ಇದು ನೋಡಿ, ಇದನ್ನು ಇವಾಗ ಎಲ್ಲಿವರೆಗೂ ಹೋಯ್ತು? ಹತ್ತತ್ರ ಈ 20ರಿಂದ 30 ಈ ಮಧ್ಯ ಇಲ್ಲಿವರೆಗೂ ಹೋಯ್ತು. ಮೂರನೇ ನೋಡಿ, ಇವಾಗ ಎಲ್ಲಿವರೆಗೂ ಹೋಯ್ತು? ಇಲ್ಲಿವರೆಗೂ ಅಲ್ವಾ? ಕೊನೆಯದು ನೋಡಿ, ಏನು ನೋಡಿದ್ರೆ ದಾಟೋಯ್ತು. ಸರಿ ತಾನೆ? ಇಲ್ಲಿ 15, ಇಲ್ಲಿ 20+ ಸೆಂಟಿಮೀಟರ್, ಇಲ್ಲಿ 40+ ಸೆಂಟಿಮೀಟರ್, ಇಲ್ಲಿ 50+ ಸೆಂಟಿಮೀಟರ್. ನಾವು ಇದನ್ನು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರೋಂಗೆ ಅದು ಮುಂದೆ ಹೋಗ್ತಾನೇ ಇದೆ ಅಲ್ವಾ? ಅದೇ ನಮ್ಮ ಅಬ್ಸರ್ವೇಷನ್. ಬಿಲೆಟ್ಸ್ ಬಾಲ್ ಕವರ್ಡ್ ಮೋರ್ ಲೆಂತ್ ಆಸ್ ದ ಸ್ಲೋಪ್ ಆಫ್ ದ ಪ್ಲೇನ್ ಇನ್ಕ್ರೀಸ್ಡ್. ಸರಿ ತಾನೆ? ಇಲ್ಲಿವರೆಗೂ ಹೋಯ್ತು, ಮತ್ತು ಇಲ್ಲಿವರೆಗೂ ಹೋಗ್ತಾನೇ ಇದೆ ಮುಂದೆ. ನಾವು ಕಮ್ಮಿ ಮಾಡಿದಷ್ಟು ಹೋಗ್ತಾ ಇದೆ. ಸೊ ಈ ಥರ ಅವರು ಎಕ್ಸ್ಪ್ಲನೇಷನ್ ಕೊಟ್ಟು ಕನ್ಕ್ಲೂಷನ್ಗೆ ಬಂದರು. ಐಡಿಯಲ್ ಕೇಸ್ ಅವ್ರ ಮನಸ್ಸಲ್ಲಿ ಈ ಥರ ಇತ್ತು ಅಂತ ಹೇಳಿದ್ರೆ, ಐಡಿಯಲ್ ಕೇಸ್ ಇತ್ತು ಅಂತ ಹೇಳಿದ್ರೆ ಏನಾಗಬಹುದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ದ ಬಿಲೆಟ್ಸ್ ಬಾಲ್ ವುಡ್ ಕಂಟಿನ್ಯೂ ಟು ಟ್ರಾವೆಲ್ ಫಾರ್ ಎವರ್, ಟ್ರೈನ್ ಟು ರೀಚ್ ದ ಸೇಮ್ ಹೈಟ್ ದಟ್ ಇಟ್ ವಾಸ್ ರಿಲೀಸ್ಡ್ ಫ್ರಮ್. ನೋಟ್ ದಿಸ್ ರಿಕ್ವೈರ್ಸ್ ದ ಪ್ಲೇನ್ ಟು ಬಿ ಫ್ರಿಕ್ಷನ್ಲೆಸ್. ಅಂತ ಹೇಳಿದ್ರೆ ಇಲ್ಲಿನ ಫ್ರಿಕ್ಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಬಾಲ್ ಬೇರಿಂಗು ಇದೇ ಹೈಟ್ಗೆ ಹೋಗೋವರೆಗೂ, ಸರಿನಾ, ಅದು ಹೋಗ್ತಾನೇ ಇರುತ್ತೆ. ಆ ಹೈಟ್ಗೆ ರೀಚ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಲ್ಲೋದೇ ಇಲ್ಲ ಅದು. ಕಂಡೀಷನ್ ಏನಂತ ಹೇಳಿದ್ರೆ, ಆಲ್ ದಿಸ್ ಹ್ಯಾಸ್ ಟು ಬಿ ಫ್ರಿಕ್ಷನ್ಲೆಸ್. ಐಡಿಯಲ್ ಸಿನಾರಿಯೋ.
ಸರಿನಾ? ದಿಸ್ ಇಸ್ ಕಾಲ್ಡ್ ಎಸ್ ಇನರ್ಷಿಯಾ ಆಫ್ ಮೋಷನ್. ಎನ್ ಆಬ್ಜೆಕ್ಟ್ ಕಂಟಿನ್ಯೂಸ್ ಟು ಮೂವ್ ಇನ್ ಆ್ಯನ್ ಯೂನಿಫಾರ್ಮ್ ಮೋಷನ್ ಟಿಲ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ನಾನ್ ಝೀರೋ ನೆಟ್ ಎಕ್ಸ್ಟರ್ನಲ್ ಫೋರ್ಸ್. ಇಲ್ಲಿ ನೀವೇ ನೋಡಿದ್ರಲ್ಲ, ನಾನು ಕಮ್ಮಿ ಮಾಡ್ಕೊಂಡು ಹೋದಷ್ಟು ಇದು ಮುಂದೆ ಹೋಗ್ತಾ ಇದೆ. ಯಾವವರೆಗೂ ಅಂತ ಹೇಳಿದ್ರೆ ಟಿಲ್ ಇಟ್ ರೀಚಸ್ ದಿಸ್ ಹೈಟ್ ಅಂತ ಹೇಳಿದ್ರೆ, ಇದು ಅಕಸ್ಮಾತಾಗಿ ಐಡಿಯಲ್ ಸಿನಾರಿಯೋ ಇದ್ದಿದ್ರೆ, ಇವೆಲ್ಲ ಫ್ರಿಕ್ಷನ್ಲೆಸ್ ಆಗಿದ್ದಿದ್ರೆ ಆಯಿತಾ, ಈ ಬಾಲ್ ಬೇರಿಂಗು ಬಾಲ್ ಬೇರಿಂಗ್ ಅಲ್ಲ, ಇದು ಬಿಲಿಯರ್ಡ್ಸ್ ಬಾಲು ಇಲ್ಲಿವರೆಗೂ ಹೋಗೋದು. ಪ್ರತಿಯೊಂದು ಸತಿನೂ ನೀವು ಬೆಂಡ್ ಮಾಡಿದಷ್ಟು ಅಲ್ಲಿವರೆಗೂ ಹೋಗೋದು. ಅದನ್ನೇ ಹೇಳಿದ್ದು. ಇದನ್ನು ನೀವು ಬೆಂಡೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತಿದೋ, ಬೆಂಡೇ ಇಲ್ಲ ಅಂತ ಹೇಳಿದ್ರೆ ಹೋಗ್ತಾನೆ ಇರುತ್ತೆ. ಆಯಿತಾ? ಈ ಲೆಕ್ಕದಲ್ಲಿ ಇವಾಗ ನಾವೇನು ನೋಡಿದ್ರು ಆ ಲೆಕ್ಕದಲ್ಲಿ ಬೆಂಡು ಇನ್ನೂ ಕಮ್ಮಿ ಮಾಡಿದಷ್ಟು ಮುಂದೆ ಹೋಗ್ತಾ ಇತ್ತು. ಅದ್ರ ಜೊತೆಗೆ ಸ್ಮೂತ್ ಆಗಿತ್ತು ಅಂತ ಹೇಳಿದ್ರೆ ಏನಾಗೋದು, ಹೋಗ್ತಾನೆ ಇರೋದು, ನಿಲ್ಲೋದೇ ಇಲ್ಲ. ಇದೇ ತಾನೇ ನಿಮ್ಮ ಇನರ್ಷಿಯಾ ಆಫ್ ಮೋಷನ್ ಅಲ್ವಾ? ಅದನ್ನೇ ಈ ಎಕ್ಸ್ಪೆರಿಮೆಂಟ್, ಈ ಕಾನ್ಸೆಪ್ಟ್ನೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಗೆಲಿಲಿಯೋ ಅವರು ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ನೀವು ಇದನ್ನು ಬರ್ಕೊಳ್ಳೇಬೇಕು. ಇದನ್ನು ಆದಷ್ಟು ನೀವೇ ಒಂದು ಚಿತ್ರ ಬಿಡಿಸ್ಕೊಂಡು ಬರೆದಿರಬೇಕು.